ಎಲ್ಲರಿಗೂ ನಮಸ್ಕಾರ. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಚಾರ್ವಾಕ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಬಹುದಿನಗಳಿಂದ ಚಾರ್ವಾಕ್ ಯೂಟ್ಯೂಬ್ ಚಾನಲಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಿಲ್ಲ. ಅದಕ್ಕೆ ಆಂತರಿಕ ಹಲವಾರು ಕಾರಣಗಳು ಮತ್ತು ಒತ್ತಡಗಳಿದ್ದವು. ಹಾಗಾಗಿ ನಿಮ್ಮೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಮತ್ತೆ ನಾನು ಆ ಒಂದು ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸುಮಾರು 3,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿರತಕ್ಕಂಥ ಚಾರ್ವಾಕ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕೆಲವಿಷ್ಟು ಕಾರಣಗಳಿಂದ ಕೆಲವು ದಿನಗಳವರೆಗೆ ಯಾವುದೇ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಿಲ್ಲ. ಹಾಗಾಗಿ ಇನ್ನು ಮುಂದೆ ಆ ಥರ ಆಗುವುದಿಲ್ಲ. ಆ ಒಂದು ಅವಘಡಕ್ಕೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತಾ, ಇನ್ನು ಮುಂದೆ ಇತಿಹಾಸ, ಭೂಗೋಳಶಾಸ್ತ್ರ, ಭಾರತ ಸಂವಿಧಾನ, ವಿಜ್ಞಾನ, ಕನ್ನಡ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂಥ ಮಾಹಿತಿಗಳನ್ನು ಹಂತ ಹಂತವಾಗಿ ನಿಮ್ಮ ಜೊತೆ ಇನ್ನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದರ ಭಾಗವಾಗಿ ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಮೊದಲನೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರು ಎಂಬ ಒಂದು ಟಾಪಿಕ್ಕನ್ನು ಕೆಲವಿಷ್ಟು ನಿಮಿಷಗಳವರೆಗೆ ನಿಮ್ಮೊಂದಿಗೆ ಚರ್ಚೆ ಮಾಡಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ PC, PSI, SDA, FDA, ಗ್ರೂಪ್ C, KS ಮುಂತಾದ ಪ್ರಮುಖ ಪರೀಕ್ಷೆಗಳಿಗೆ ಸಹಾಯವಾಗ್ತಕ್ಕಂಥ ಮಾಹಿತಿಯನ್ನು ಇವತ್ತು ತಂದಿದ್ದೀನಿ. ಬೇಸಿಕಲಿ 6ನೇ ಕ್ಲಾಸಿನಿಂದ 10ನೇ ಕ್ಲಾಸಿನವರೆಗಿನ ಸರಕಾರಿ ಪುಸ್ತಕಗಳನ್ನೇ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಬೇಕಾಗಿರೋದ್ರಿಂದ ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಮೊದಲ ಟಾಪಿಕ್ಕನ್ನು ನಿಮಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮೊದಲು ಯಾರ್ಯಾರು ಈ ಒಂದು ನನ್ನ ಯೂಟ್ಯೂಬ್ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ವೀಕ್ಷಣೆ ಮಾಡೋದ್ರೊಟ್ಟಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮಾಹಿತಿ ಚೆನ್ನಾಗಿದ್ರೆ ಲೈಕ್ ಮಾಡಿ, ಮತ್ತು ಏನಾದರೂ ಹೊಸ ಮಾಹಿತಿ ಬೇಕಂತಂದರೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದ್ರ ಮೂಲಕ ಈ ಒಂದು ಚಾರ್ವಾಕ್ ಯೂಟ್ಯೂಬ್ ಚಾನಲ್ನ ಬೆಳವಣಿಗೆಗೆ ಕಾರಣರಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷವಾದಂಥ ಟಾಪಿಕ್ಕು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋದನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಕ್ರಿಸ್ತಶಕ 15ನೇ ಶತಮಾನದಲ್ಲಿ ಜಾಗತಿಕವಾಗಿ ಆದಂಥ ಬೆಳವಣಿಗೆಯಿಂದ ಭಾರತದಲ್ಲೂ ಕೂಡ ಹಲವಾರು ಬದಲಾವಣೆಗಳಾದದ್ದನ್ನು ನೋಡ್ತೀವಿ. ಮುಖ್ಯವಾಗಿ ಕ್ರಿಸ್ತಶಕ 7ನೇ ಶತಮಾನದ ಕೊನೆಯ ಘಟ್ಟದಲ್ಲಿ ಭಾರತಕ್ಕೆ ಇಸ್ಲಾಮಿನ ಆಗಮನವಾಗಿ ಕೇವಲ ಅರಬ್ಬರು, ಟರ್ಕರು ದಾಳಿಯ ರೂಪದಲ್ಲಿ ಬಂದು, ನಂತರ ಗೋರಿಯ ಕಾಲದಲ್ಲಿ 1ನೇ ಮತ್ತು 2ನೇ ತರೈನ್ ಕಾಳಗದ ಫಲಿತಾಂಶದ ನಂತರ ಭಾರತದಲ್ಲಿ ಮುಸ್ಲಿಂ ಸತ್ತೆಯನ್ನು ಆರಂಭ ಮಾಡಬೇಕು ಅಂತ ಹೇಳಿ ಗೋರಿಗೆ ಯೋಚನೆ ಬಂದಾಗ 1206ರಲ್ಲಿ ಗೋರಿಯ ನಿಧನದ ತರುವಾಯ ಆತನ ಗುಲಾಮನಾದಂಥ ಕುತುಬುದ್ದೀನ್ ಐಬಕ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಸ್ಲಿಂ ಸಾಮ್ರಾಜ್ಯವನ್ನು ಆರಂಭ ಮಾಡಿದ. ಹೀಗೆ ಆರಂಭವಾದಂಥ ಗುಲಾಮಿ ಮನೆತನ ನಂತರ ದೆಹಲಿ ಮನೆತನವಾಗಿ ಬದಲಾಗಿ ಗುಲಾಮಿ, ಖಿಲ್ಜಿ, ತುಘಲಕ್, ಸಹ್ಯದ್ ಮತ್ತು ಲೋಧಿ ಮನೆತನಗಳು ಕ್ರಮವಾಗಿ ಆಳ್ವಿಕೆ ಮಾಡಿದ ನಂತರ ಅಧಿಕಾರಕ್ಕೆ ಬಂದಂಥ ಮತ್ತೊಂದು ಮನೆತನ ಅಂದರೆ ಮೊಘಲ್ ಮನೆತನ ಅಂತ ನೋಡ್ತೀವಿ. ಈ ಮೊಘಲ್ ಮನೆತನದ ಕಾಲದಲ್ಲಿ ಭಾರತದಲ್ಲಿ ಆದಂಥ ಹಲವಾರು ಸಂಕ್ರಮಣ ಬದಲಾವಣೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಏನಂತಂದರೆ, ಇಡೀ ಪ್ರಪಂಚದಲ್ಲಿ ಭಾರತ ಸಾಂಬಾರ ಪದಾರ್ಥಗಳಿಗೆ ಹೆಸರಾದಂಥ ಒಂದು ರಾಷ್ಟ್ರ ಆಗಿತ್ತು. ಅದು ಮುಖ್ಯವಾಗಿ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಈ ಮುಂತಾದ ಏನು ಸಾಂಬಾರ ಪದಾರ್ಥಗಳಿದ್ವಲ್ಲ, ಇವು ಅಂತಾರಾಷ್ಟ್ರೀಯ ಮಟ್ಟದ ಬೇಡಿಕೆ, ಮುಖ್ಯವಾಗಿ ಯುರೋಪ್ ರಾಷ್ಟ್ರಗಳಲ್ಲಿ ದೊಡ್ಡ ಪ್ರಮಾಣದ ಒಂದು ಬೇಡಿಕೆಯನ್ನು ಹೊಂದಿದಂಥ ವಸ್ತುಗಳಾಗಿದ್ದವು. ಈ ವಸ್ತುಗಳ ಮಾರಾಟವನ್ನು ಅವತ್ತು 2 ರೀತಿಯಲ್ಲಿ ನಡೀತಾ ಇತ್ತು. ಒಂದು, ಏಷ್ಯಾದಿಂದ ಸರಕನ್ನು ಸಾಗಿಸುವಂಥ ಕೆಲಸವನ್ನು ಮತ್ತು ಏಷ್ಯಾದ ಒಂದು ಅಧಿಕಾರದ ಆಧಿಪತ್ಯವನ್ನು ಅರಬ್ ವರ್ತಕರು ಹಿಡ್ಕೊಂಡ್ರೆ, ಇನ್ನೊಂದು ಪೂರ್ವ ಯುರೋಪದ ಸಾಮ್ರಾಜ್ಯದ ರಾಜಧಾನಿಯಾದಂಥ ಕಾನ್ಸ್ಟಂಟಿನೋಪಲ್, ಅಲ್ಲಿಗೆ ಈ ಎಲ್ಲ ಸಾಂಬಾರ ಪದಾರ್ಥಗಳು ಹೋಗಿ ಅಲ್ಲಿಂದ ಮುಂದುವರಿದು ಇಟಲಿಯ ವರ್ತಕರಿಂದ ಯುರೋಪಿನಾದ್ಯಂತ ಮಾರಾಟವಾಗ್ತಿತ್ತು. ಅಂದರೆ ಇಲ್ಲಿ 2 ಪಾಯಿಂಟನ್ನು ನೀವು ಗಮನಿಸ್ಬೋದು. ಒಂದು, ಏಷ್ಯಾದ
ವ್ಯಾಪಾರದ ಮೇಲೆ ಹಿಡಿತವನ್ನು ಹಿಡ್ಕೊಂಡವರು ಅರಬ್ ವರ್ತಕರಾದರೆ ಯುರೋಪಿನ ಮೇಲೆ ವ್ಯಾಪಾರದ ಒಂದು ಏಕಸ್ವಾಮ್ಯ ಸಾಧಿಸಿದವರು ಇಟಲಿಯನ್ನರು ಆಗಿದ್ದರು. ಹಾಗಾಗಿ ಈ ಯುರೋಪಿನ ದೇಶಗಳಿಗೆ ಸಾಂಬಾರ್ ಪದಾರ್ಥಗಳು ಏಷ್ಯಾದಿಂದ ಹೋಗಿ ಮಾರಾಟ ಆಗಬೇಕಂತಂದರೆ ಅದರ ಸೆಂಟ್ರಲ್ ಪಾಯಿಂಟ್ ಯಾವುದಾಗಿತ್ತಪ್ಪ ಅಂದರೆ ಕಾನ್ಸ್ಟಂಟಿನೋಪಲ್ ಆಗಿತ್ತು ಅಂತ ನೋಡ್ತೀವಿ ನಾವು. ಏನು ಇಸ್ತಾನ್ಬುಲ್ ಅಂತ ಯಾವ್ದು ಕರಿತೀವಲ್ಲ, ಬೈಜಂಟೇನಿಯ ಪೂರ್ವ ಯುರೋಪ್ ಏನು ರೋಮ್ ಅಂತ ಕರಿತೀವಲ್ಲ, ಪೂರ್ವ ರೋಮ್ದ ಒಂದು ರಾಜಧಾನಿ ಈ ಕಾನ್ಸ್ಟಂಟಿನೋಪಲ್ ಅಥವಾ ಅಟೋಮನ್ ಟರ್ಕರ್ ಅಂತ ಏನು ಕರಿತೀವಲ್ಲ, ಅವರು ಆಳ್ತಕ್ಕಂಥ ಒಂದು ರಾಜಧಾನಿ ಈ ಕಾನ್ಸ್ಟಂಟಿನೋಪಲ್ ಆಗಿತ್ತು. ಇದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕೂಡ ಕರೀತಾರೆ. ಯುರೋಪಿನವರಿಗೆ ವ್ಯಾಪಾರ ಮಾಡೋದಕ್ಕೆ ಇದೊಂದು ಹೆಬ್ಬಾಗಿಲಾಗಿತ್ತು. ಇಂಥ ಸಂದರ್ಭದಲ್ಲಿ ಏಷ್ಯಾ ಮತ್ತು ಯುರೋಪಿನ ಮಧ್ಯದ ಕೇಂದ್ರವಾದಂಥ ಈ ಕಾನ್ಸ್ಟಂಟಿನೋಪಲ್ನ ಮೇಲೆ 1453ರ ಸಂದರ್ಭದಲ್ಲಿ ಆಟೋಮನ್ ಟರ್ಕರು ದಾಳಿ ಮಾಡುವುದರ ಮುಖಾಂತರ ಆ ಒಂದು ಪ್ರದೇಶವನ್ನು ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ಳುವುದರ ಮುಖಾಂತರ ಏಷ್ಯಾದಿಂದ ಯುರೋಪಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ವ್ಯಾಪಾರಿ ಮಾರ್ಗವನ್ನು ತಮ್ಮ ಒಂದು ಕೇಂದ್ರೀಕರಣ ಮಾಡಿಕೊಂಡು ಭಾರವಾದ ತೆರಿಗೆಯನ್ನು ಹಾಕೋದಕ್ಕೆ ಶುರು ಮಾಡಿದ್ರು. ಯಾವಾಗ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ಅನ್ನು ತಮ್ಮ ಒಂದು ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ವರ್ತಕರ ಮೇಲೆ ಭಾರವಾದ ತೆರಿಗೆಯನ್ನು ಹಾಕೋದಕ್ಕೆ ಶುರು ಮಾಡಿದ್ರು, ಆವಾಗ ಯುರೋಪಿಯನ್ ವರ್ತಕರು ಅನಿವಾರ್ಯವಾಗಿ ನೆಲಮಾರ್ಗವನ್ನು ಬಿಟ್ಟು ಜಲಮಾರ್ಗವನ್ನು ಸಂಶೋಧನೆ ಮಾಡೋದಕ್ಕೆ ಮುಂದಾಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಇಟಲಿ ಯುರೋಪಿನ ವ್ಯಾಪಾರದ ಏಕಸ್ವಾಮ್ಯವನ್ನು ಹಿಡ್ಕೊಂಡು ಅದು ಕೂಡ ತೆರಿಗೆ ಆಗ್ತಿತ್ತು. ಆ ಸಂದರ್ಭದಲ್ಲಿ ಇಟಲಿಯ ವ್ಯಾಪಾರದ ಏಕಸ್ವಾಮ್ಯವನ್ನು ಮುರಿಬೇಕಂತೇಳಿ ಸ್ಪೇನು, ಪೋರ್ಚುಗಲ್ಲು ಮುಂತಾದ ರಾಷ್ಟ್ರಗಳು ಏನು ಮಾಡೋದಪ್ಪ ಅಂದರೆ ಜಲಮಾರ್ಗದ ಮೂಲಕ ಏಷ್ಯಾ ಖಂಡವನ್ನು ಶೋಧಿಸುವ, ಏಷ್ಯಾ ಖಂಡದ ಪ್ರಮುಖ ಭಾಗವಾದಂಥ ಭಾರತವನ್ನು ಗುರುತಿಸುವ ಕಾರ್ಯಕ್ಕೆ ಮುಂದಾದವು. ಹೀಗಾಗಿ ಭಾರತದ ಶೋಧ ಆರಂಭ ಆಯಿತು ಅಂತ ನೋಡ್ತೀವಿ. ಈ ಒಂದು ಯೋಚನೆಯ ಮೂಲಕ, ಈ ಒಂದು ವಿಚಾರದ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಈ ಒಂದು ಯುರೋಪಿಯನ್ ಪ್ರಮುಖ ದೇಶಗಳು ಮುಂದಾಗ್ತವೆ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿದ್ದೇನಪ್ಪ ಅಂತಂದರೆ ಅರಬ್ಬರ ಏಷ್ಯಾದ ಮೇಲಿನ ವ್ಯಾಪಾರದ ಸ್ವಾಮ್ಯ ಮತ್ತು ಇಟಲಿಯ ಯುರೋಪಿನ ಮೇಲಿನ ವ್ಯಾಪಾರದ ಸ್ವಾಮ್ಯ ಮತ್ತು ಟರ್ಕರ ಕಾನ್ಸ್ಟಂಟಿನೋಪಲ್ನ ವಶಪಡಿಸಿಕೊಳ್ಳುವ ಒಂದು ಸಂದರ್ಭ, ಈ ಪ್ರಮುಖ ಕಾರಣಗಳು ಯುರೋಪಿಯನ್ನರಿಗೆ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಪ್ರೇರಣೆಯನ್ನು ನೀಡ್ತವೆ. ಕಾರಣ ಪೋರ್ಚುಗಲ್ನಲ್ಲಿ ಮತ್ತು ಸ್ಪೇನ್ನಲ್ಲಿ ಇರತಕ್ಕಂಥ ರಾಜರು ಈ ಒಂದು ಪರಿಣಿತಿ ಹೊಂದಿದಂಥ ನಾವಿಕರಿಗೆ ಎಲ್ಲ ರೀತಿಯ ಹಣಕಾಸಿನ ಸಹಾಯವನ್ನು ಮಾಡಿ ಜಲಮಾರ್ಗವನ್ನು ಕಂಡುಹಿಡಿಯುವುದಕ್ಕೆ ಅವರನ್ನು ಉರಿದುಂಬಿಸ್ತಾರೆ. ಹಾಗೆ ಉರಿದುಂಬಿಸಿದವರಲ್ಲಿ ಒಬ್ಬ ಯಾರಪ್ಪ ಅಂತಂದರೆ ಅದು ವಾಸ್ಕೋಡಗಾಮ ಅಂತ ನೋಡ್ತೀವಿ. ಈ ವಾಸ್ಕೋಡಗಾಮ 1497ರ ಸಂದರ್ಭದಲ್ಲಿ ಪೋರ್ಚುಗಲ್ಲಿನಿಂದ ಈತ ಭಾರತವನ್ನು ಗುರುತಿಸುವುದಕ್ಕೆ ತನ್ನ ಒಂದು ಸಮುದ್ರಯಾನವನ್ನು ಆರಂಭ ಮಾಡಿ 1498 ಮೇ 17ರಂದು ಭಾರತದ ಕೇರಳ ರಾಜ್ಯದ ಕಲ್ಲಿಕೋಟೆಯ ಕಪ್ಪಡ್ ಅನ್ನುವಂಥ ಪ್ರದೇಶಕ್ಕೆ ಬರ್ತಾನೆ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ತುಂಬ ಜನ ವ್ಯಕ್ತಿಗಳು ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಅವರು ಯಾರೂ ಕೂಡ ಸಾಧಿಸಲಾಗದೇ ಇರುವಂಥ ಒಂದು ಕೆಲಸವನ್ನು ವಾಸ್ಕೋಡಗಾಮ ಮಾಡ್ತಾನೆ. ಆತ ಪೋರ್ಚುಗಲ್ನಿಂದ ತನ್ನ ಒಂದು ಪ್ರಯಾಣವನ್ನು ಆರಂಭಿಸಿ ದಕ್ಷಿಣ ಆಫ್ರಿಕಾದ ತುದಿಗೆ ಬಂದ ನಂತರ ಅಲ್ಲಿಂದ ಮುಂದುವರೆದು ಹಿಂದೂ ಮಹಾಸಾಗರಕ್ಕೆ ಬಂದಾಗ ಹಿಂದೂ ಮಹಾಸಾಗರದಲ್ಲಿ ಮುಂದುವರೆದು ಅರಬ್ಬಿ ಸಮುದ್ರಕ್ಕೆ ಬಂದಾಗ ಆ ಅರಬ್ಬಿ ಸಮುದ್ರದಲ್ಲಿ ಗುಜರಾತಿನ ಒಬ್ಬ ಅರಬ್ ವರ್ತಕ, ಆ ಅರಬ್ ವರ್ತಕ ಈತನಿಗೆ ಭಾರತವನ್ನು ತೋರಿಸುವುದರ ಮುಖಾಂತರ ಭಾರತದ ಇತಿಹಾಸವೇ ಇಲ್ಲಿಂದ ಬದಲಾಯಿತು ಅಂತ ಕೂಡ ನಾವಿಲ್ಲಿ ನೋಡ್ಬೋದು. ಕಾರಣ ಈ ವಾಸ್ಕೋಡಿಗಾಮ ಭಾರತಕ್ಕೆ ಬರುವುದರ ಮೂಲಕ ಮೊದಲ ಬಾರಿಗೆ ಯುರೋಪಿಯನ್ ಕಂಪನಿಗಳು ಭಾರತಕ್ಕೆ ವ್ಯಾಪಾರದ ಉದ್ದೇಶ ಇಟ್ಕೊಂಡು ಬರ್ತವೆ. ಅವೇ ಮುಖ್ಯವಾಗಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ಅಂತ ನೋಡ್ತೀವಿ. ಅಲ್ಲಿ ಮೊದಲೇ ನೋಡುವಂಥದ್ದು ಯಾವುದಪ್ಪ ಅಂದರೆ ಪೋರ್ಚುಗೀಸರು ಅಂತ ನೋಡ್ತೀವಿ. 1498ರಲ್ಲಿ ಭಾರತಕ್ಕೆ ಬಂದಂಥ ಇವರು 1961ರವರೆಗೆ ಅಂದರೆ ಭಾರತಕ್ಕೆ ಬಂದಂಥ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರೇ, ಭಾರತವನ್ನು ಬಿಟ್ಟು ಹೋದಂಥ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ ಅಂತ ನೋಡ್ತೀವಿ. ವಾಸ್ಕೋಡಗಾಮ ಭಾರತಕ್ಕೆ ಬಂದು ಕಲ್ಲಿಕೋಟೆಯ ಜಾಮೋರಿನ್ ದೊರೆಯನ್ನು ಸಂಧಿಸಿ ಮೊದಲ ಬಾರಿಗೆ ಆತ ಕೊಚ್ಚಿಯಲ್ಲಿ ಒಂದು ಕೋಟೆಯನ್ನು ಕಟ್ಟುವುದರ ಮೂಲಕ ಈ ಪೋರ್ಚುಗೀಸರ ರಾಜಧಾನಿಗೆ ಅಸ್ಥಿಭಾರವನ್ನು ಹಾಕ್ತಾನೆ. ಒಟ್ಟು ವಾಸ್ಕೋಡಿಗಾಮ 3 ಟೈಮ್ ಭಾರತಕ್ಕೆ ಬರ್ತಾನೆ.
1498, 1502 ಮತ್ತು 1524ರಲ್ಲಿ ಭಾರತಕ್ಕೆ ಬರ್ತಾನೆ. ಅದೇ ಕೊನೆಯ ಪಯಣ ಮತ್ತು ಆತ ಇಲ್ಲೇ ಸಾವನ್ನಪ್ಪುವುದರ ಮುಖಾಂತರ ಆತನನ್ನ ಕೊಚ್ಚಿಯಲ್ಲಿ ಸಮಾಧಿಯನ್ನ ಮಾಡಲಾಗ್ತದೆ. ಆದರೆ ಈ ಒಂದು ಪೋರ್ಚುಗೀಸರ ವ್ಯಾಪಾರಿಯ ವೈಸ್ರಾಯ ಅಥವಾ ಗವರ್ನರ್ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಬಂದವರು ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಅಂತ. 1505ರ ಸಂದರ್ಭದಲ್ಲಿ ಈತ ಭಾರತಕ್ಕೆ ಬರ್ತಾನೆ. ನೆನ್ಪಿಟ್ಕೊಳ್ಳಿ, ಈತನನ್ನ ಪೋರ್ಚುಗೀಸರ ಮೊದಲ ಗವರ್ನರ್ ಜನರಲ್ ಅಥವಾ ಪೋರ್ಚುಗೀಸರ ಮೊದಲ ವೈಸ್ರಾಯ ಅಂತ ಕರಿತೀವಿ. ಒಂದು 4 ವರ್ಷ ಭಾರತದಲ್ಲಿ ಇದ್ದಂತ ಈತ ನೆಲ ಮಾರ್ಗದ ಸ್ವಾಮ್ಯಕ್ಕಿಂತ ಸಮುದ್ರ ಮಾರ್ಗದ ಸ್ವಾಮ್ಯಕ್ಕಾಗಿ ಈತ ಒಂದು ನೀತಿಯನ್ನು ತರ್ತಾನೆ. ಬಹಳ ಸಾರಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಆ ನೀತಿ ಹೆಸರು ಯಾವುದಪ್ಪ ಅಂತಂದ್ರೆ ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿ. ನೀಲಿ ನೀರಿನ ನೀತಿ ಅನ್ನುವಂಥದ್ದನ್ನ ಈ ವ್ಯಕ್ತಿ ಜಾರಿಗೆ ತರುವುದರ ಮುಖಾಂತರ ಅರಬ್ಬಿ ಸಮುದ್ರದ ಮೇಲಿನ ವ್ಯಾಪಾರಿ ಸ್ವಾಮ್ಯವನ್ನು ಸಂಪೂರ್ಣವಾಗಿ ಪೋರ್ಚುಗೀಸರು ಭಾರತದಲ್ಲಿ ಇಟ್ಕೋತಾರೆ, ಕೊಚ್ಚಿಯನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು. ಇದಾದ ನಂತರ ಬರ್ತಕ್ಕಂಥ ಮತ್ತೊಬ್ಬ ಗವರ್ನರ್ ಜನರಲ್ ಅಂತಂದ್ರೆ ಅಲ್ಫೆನ್ಸೋ ಡಿ ಅಲ್ಬುಕರ್ಖಾ ಅಂತೇಳಿ. 1509ರಲ್ಲಿ ಈತ ಬಂದು ಸುಮಾರು 6 ವರ್ಷ ಭಾರತದಲ್ಲಿ ಇರ್ತಾನೆ. ಅಲ್ಫೆನ್ಸೋ ಡಿ ಅಲ್ಬುಕರ್ಖಾ ಈತನನ್ನ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಭಾರತದಲ್ಲಿರ್ತಕ್ಕಂಥ ಈ ಪೋರ್ಚುಗೀಸ್ ಕಂಪನಿಯ ಒಂದು ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಅಲ್ಬುಕರ್ಖಾ ಅಂತೇಳಿ ಕರೀತಾರೆ. ಈತ ಬರ್ತಿದ್ದಂಗೆ ಮೊಟ್ಟ ಮೊದಲ ಬಾರಿಗೆ ಬಿಜಾಪುರದ ಆದಿಲ್ಶಾಹಿಗಳಿಂದ ಗೋವನ್ನ ಕಿತ್ಕೋತಾನೆ. ಆ ಗೋವನ್ನು ಕಿತ್ಕೊಂಡು ಗೋವನ್ನ ವಸತುವನ್ನಾಗಿ ಪರಿವರ್ತನೆ ಮಾಡ್ತಾನೆ. ಆ ನೆನಪಿರಲಿ, ಇನ್ನೂ ಕೂಡ ಕೊಚ್ಚಿನ ರಾಜಧಾನಿ ಆಗಿತ್ತು ಅಂತ ನೋಡ್ತೀವಿ. ಈ ಅಲ್ಬುಕರ್ಖಾ ಬಂದ ಮೇಲೆ ಪೋರ್ಚುಗೀಸರ ಒಂದು ಕಂಪನಿಯಲ್ಲಿ ದೊಡ್ಡ ಮಟ್ಟದ ವ್ಯಾಪಾರಿ ಬದಲಾವಣೆ ಆಗ್ತದೆ. ಈ ಒಂದು ಭಾಗವನ್ನ ಏನು ದಿಯು, ದಮನ್ ಮತ್ತು ಮುಖ್ಯವಾಗಿ ಕೊಚ್ಚಿನ್, ಗೋವಾ ಈ ಎಲ್ಲ ಪ್ರದೇಶಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಭಾರತದಲ್ಲಿ ಈ ಒಂದು ವ್ಯಾಪಾರದ ಏಕಸ್ವಾಮ್ಯವನ್ನು ಸ್ಥಾಪನೆ ಮಾಡಬೇಕಂತೇಳಿ ಹಲವಾರು ಬದಲಾವಣೆಗಳನ್ನು ತನ್ನ ಒಂದು ಅವಧಿಯಲ್ಲಿ ತರುವ ಪ್ರಯತ್ನವನ್ನು ಕೂಡ ಈತ ಮಾಡ್ತಾನೆ. ಆದರೆ ಇಲ್ಲಿ ಈ ಗೋವಾಕ್ಕೆ ರಾಜಧಾನಿ ಬದಲಾವಣೆ 1532ರ ಸಂದರ್ಭದಲ್ಲಿ ಆಗ್ತದ. ಇದನ್ನ ನೀನಾಡೋ ಖುನ್ನಾ ಅನ್ನುವಂಥ ಗವರ್ನರ್, ನೀನೋಡಾ ಖುನ್ನಾ ಅನ್ನುವಂಥ ಗವರ್ನರ್ ಗೋವಾವನ್ನು ರಾಜಧಾನಿಯನ್ನಾಗಿ ಮಾಡ್ಕೋತಾನೆ. ಅಲ್ಲಿಂದ ಗೋವಾ ಈ ಒಂದು ಪೋರ್ಚುಗೀಸರ ರಾಜಧಾನಿಯಾಗಿ 1961ರವರೆಗೂ ಕೂಡ ಮುಂದುವರಿತದ ಅಂತ ಕೂಡ ನೋಡ್ಬೋದು. ಈತನ ಕಾಲದಲ್ಲಿ ಭಾರತಕ್ಕೆ ಪ್ರಿಂಟಿಂಗ್ ಮಿಷನ್ ಬಂತು, ಹಾಗೆ ಸಿದ್ಧಿಗಳು ಬಂದರು. ಹಾಗೆ ಭಾರತದಲ್ಲಿ ಇರ್ತಕ್ಕಂಥ ಜನರನ್ನ ಮತಾಂತರ ಮಾಡೋದಕ್ಕೆ ಇಲ್ಲಿಗೆ ಏನಪ್ಪ ಅಂತ ಪಾದ್ರಿಗಳು ಬಂದರು, ಚರ್ಚ್ಗಳನ್ನು ಕಟ್ಟಲಾಯಿತು. ಹಾಗೆ ಎಷ್ಟೋ ಜನ ಭಾರತೀಯರನ್ನ ಮತಾಂತರ ಕೂಡ ಮಾಡಲಾಯಿತು. ಅವೆಲ್ಲ ಕಾರಣದಿಂದ ಕೊನೆಗೆ ಪೋರ್ಚುಗೀಸರು ಕೂಡ ಡೆಕ್ಲೈನ್ ಆದರು ಅಂತ ನಾವಿಲ್ಲಿ ಗಮನಿಸ್ಬೋದು. ಈ ಪೋರ್ಚುಗೀಸರು ನಂತರ ಬಂದಂಥ ಎರಡನೇ ಒಂದು ಯುರೋಪಿಯನರ್ ಅಂದರೆ ಡಚ್ಚರು ಅಂತ ಕರಿತೀವಿ. ಇವರು ಮೂಲತಃ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಅನ್ನುವಂಥ ಪ್ರದೇಶದಿಂದ ಬಂದಂಥವರು. 1596ರಿಂದ 1792ರ ಮಧ್ಯದ ಅವಧಿಯಲ್ಲಿ ಭಾರತದಲ್ಲಿ ಇದ್ದಂಥ ಎರಡನೇ ಒಂದು ಯುರೋಪಿಯನ್ ವ್ಯಾಪಾರಿ ಕಂಪನಿ. ಈ ಒಂದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದು 1602ರ ಸಂದರ್ಭದಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ, ಕಟ್ಟಲಾಗ್ತದೆ. 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗ್ತದೆ. ಆದರೆ ಭಾರತದಲ್ಲಿ ಇವರು ಅಂಥ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡಲಿಲ್ಲ. ಇವರು ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ, ಮಚಲಿಪಟ್ಟಣ, ಚಿನ್ಸೂರ್ ಮುಂತಾದ ಕಡೆ ವ್ಯಾಪಾರಿ ಕೊಠಡಿಯನ್ನ ಕಟ್ಟಿದ್ರೂ ಕೂಡ ಇವರು ಮುಖ್ಯವಾಗಿ ಪುಲಿಕಾಟನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ತಮ್ಮ ವ್ಯಾಪಾರವನ್ನು ಮಾಡ್ತಾರೆ. ಆದರೆ ನಂತರ ಇವರು ಭಾರತದ ಮೇಲೆ ಇಂಟ್ರೆಸ್ಟನ್ನು ಕಳ್ಕೊಂಡು ಮುಖ್ಯವಾಗಿ ಸಾಂಬಾರ್ ದ್ವೀಪಗಳಾದಂಥ ಜಾವಾ, ಸುಮಾತ್ರ ಮತ್ತು ಇಂಡೋನೇಷ್ಯಾ ಈ ಕಡೆ ಇಂಟ್ರೆಸ್ಟನ್ನು ಬೆಳೆಸ್ಕೊಂಡಿದ್ದರಿಂದ ಆ ಒಂದು ಭಾಗಕ್ಕೆ ಹೋಗೋದ್ರ ಮುಖಾಂತರ ಡಚ್ಚರ ಇತಿಹಾಸ ಭಾರತದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ ಅಂತ ನೋಡ್ಬೋದು. ಇನ್ನು ಮೂರನೇದ್ದು ಇಂಗ್ಲಿಷರು. ಇದು ಅತ್ಯಂತ ಪ್ರಮುಖವಾದಂಥ ಒಂದು ಟಾಪಿಕ್. ಸುಮಾರು ಪ್ರಶ್ನೆಗಳು ಬಂದಿರೋದೇ ಈ ಒಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಇಂಗ್ಲಿಷರ ಮೇಲೆ. ಯಾಕಂದ್ರೆ ಆಧುನಿಕ ಭಾರತದ ಇತಿಹಾಸ ಅಂದ್ರೆ ಇಂಗ್ಲಿಷರ ಆಳ್ವಿಕೆ, ಬೇರೆ ಏನೂ ಇಲ್ಲ. ಈ 4 ಕಂಪ್ನಿ ಜೊತೆಗೆ ಇನ್ನೊಂದು ಸ್ಪೇನಿಷ್ ಕೂಡ ಬಂದಿತ್ತು. ಆದರೆ ಎಷ್ಟೇ ಕಂಪ್ನಿ ಬಂದರೂ ಕೂಡ ಅವೆಲ್ಲ ಕಂಪನಿಗಳನ್ನ ಬಗ್ಗು ಬಡಿದು ಒಂದು ಏಕಸ್ವಾಮ್ಯ ಆಡಳಿತವನ್ನ ಭಾರತದಲ್ಲಿ ನಡೆಸಿದಂಥವರು, ಕೊನೆಗೆ ಸ್ವತಂತ್ರವನ್ನು ಕೊಟ್ಟು ಹೋದವರು ಕೂಡ ಯಾರಾಗಿದ್ದಾರೆ, ಬ್ರಿಟಿಷರು ಅಂತ ಕರಿತೀವಿ ನಾವು. ಹಾಗಾಗಿ 1600ರಲ್ಲಿ ಇವರು ತಮ್ಮ ಕಂಪ್ನಿಯನ್ನು ಆರಂಭ ಮಾಡ್ತಾರೆ. ಕ್ರಿಸ್ತಶಕ 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಸುಮಾರು ಸಾರಿ ಪ್ರಶ್ನೆ ಬಂದಿದೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಅಂತ. ಕ್ರಿಸ್ತಶಕ 1600 ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಆರಂಭ ಆಗ್ತದ.
ಇದರ ನಿಕ್ ನೇಮನ್ನ IAS ಕ್ವಶನ್ ಅಲ್ಲಿ ಕೇಳಿದ್ರು. ಇದರ ನಿಕ್ ನೇಮ್ ಏನಪ್ಪ ಅಂದ್ರೆ ಜಾನ್ ಕಂಪ್ನಿ ಅಂತ. ಈ ಒಂದು ಜಾನ್ ಕಂಪ್ನಿ ಅಥವಾ ಈಸ್ಟ್ ಇಂಡಿಯಾ ಕಂಪ್ನಿ ಅಲ್ಲಿರ್ತಕ್ಕಂಥ ರಾಣಿಯ ಅನುಮತಿಯ ಆಧಾರದ ಮೇರೆಗೆ ಈ ಒಂದು ಖಾಸಗಿ ಕಂಪನಿ 15 ವರ್ಷಗಳ ಅವಧಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಒಂದು ಪರವಾನಗಿಯನ್ನು ತೆಗೆದುಕೊಂಡು ಬರ್ತವೆ. ಆದರೆ ಭಾರತಕ್ಕೆ ನೇರವಾಗಿ ಬಂದು ಇಲ್ಲಿ ಕೋಟೆ ಕಟ್ಟಕ್ಕೆ ಸುಲಭ ಇರಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಮೊಘಲರ ಆಳ್ವಿಕೆ ಮಾಡ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಜಹಾಂಗೀರ್ ಆಳ್ವಿಕೆ ಮಾಡ್ತಾ ಇದ್ದ. ಆ ಜಹಾಂಗೀರ್ನ ಆಳ್ವಿಕೆಯ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿಗೆ ಕ್ಯಾಪ್ಟನ್ ಆಕಿನ್ಸನ್ ಅನ್ನುವಂಥವನು 1609ರಲ್ಲಿ ಬರ್ತಾನೆ. ಸುಮಾರು ಸಾರಿ ಇದನ್ನ ಕಾಲಾನುಕ್ರಮದಲ್ಲಿ ಕೇಳಿದರೆ, ಡೈರೆಕ್ಟ್ ಕ್ವಶನ್ ಕೂಡ ಕೇಳಿದರೆ, ಆಕಿನ್ಸನ್ ಭಾರತಕ್ಕೆ ಯಾವಾಗ ಬಂದ ಅಂತ ಹೇಳಿ. 1609ರಲ್ಲಿ ಜಹಾಂಗೀರನ ಆಸ್ಥಾನಕ್ಕೆ ಕ್ಯಾಪ್ಟನ್ ಆಕಿನ್ಸನ್ ಬರ್ತಾನೆ. ಬಂದು ಆತ ಇಲ್ಲಿ ಭಾರತದಲ್ಲಿ ವ್ಯಾಪಾರವನ್ನು ಆರಂಭ ಮಾಡಬೇಕು ಅನ್ನುವಂಥ ಪರವಾನಗಿಯನ್ನು ಪಡೆಯುವ ಪ್ರಯತ್ನ ಮಾಡ್ತಾನೆ. ಆದರೆ ಜಹಾಂಗೀರ್ ಸಂಪೂರ್ಣವಾಗಿ ಕೊಡುವ ಒಂದು ಮನಸ್ಸನ್ನು ಮಾಡುವುದಿಲ್ಲ. ಹಾಗಾಗಿ ಆತ ಬರೀ ಕೈಲಿ ಹೋಗ್ತಾನೆ. ಕೊನೆಗೇನಪ್ಪ ಅಂತಂದ್ರೆ ಈ ಬ್ರಿಟಿಷರು ಪೋರ್ಚುಗೀಸರನ್ನ ಮತ್ತು ಡಚ್ಚರನ್ನ ಸೋಲಿಸಿದ ಒಂದು ವೀರತ್ವವನ್ನು ಗಮನಿಸಿದಂತ ಜಹಾಂಗೀರು ನಂತರ 1613ರಲ್ಲಿ ಅವರು ಪರ್ಮಿಷನ್ ಕೊಡ್ತಾನೆ. ಆಲ್ಡ್ವರ್ತ್ ಅನ್ನುವಂಥವನು 1613ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಔಪಚಾರಿಕವಾಗಿ ಭಾರತದಲ್ಲಿ ವ್ಯಾಪಾರವನ್ನ ಆರಂಭ ಮಾಡ್ತಾನೆ. ಅದು ಸೂರತ್ನಲ್ಲಿ ಒಂದು ಮಳಿಗೆಯನ್ನು ಕಟ್ಟುವ ಮೂಲಕ ಅಥವಾ ಸೂರತ್ನಲ್ಲಿ ವ್ಯಾಪಾರಿ ಕೊಠಡಿಯನ್ನ ಕಟ್ಟುವ ಮೂಲಕ. ಅದಾದ ನಂತರ 1617 ಸಂದರ್ಭದಲ್ಲಿ 1ನೇ ಜೇಮ್ಸನ ರಾಯಭಾರಿಯಾಗಿ ಸರ್ ಥಾಮಸ್ ರೋ ಅನ್ನುವಂಥವನು ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ಜಹಾಂಗೀರ್ನ ಮನವೊಲಿಸಿ ಆಗ್ರಾ, ಅಹಮದಾಬಾದ್, ಬ್ರೋಚ್ ಮುಂತಾದ ಪ್ರದೇಶಗಳಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಫ್ಯಾಕ್ಟರಿಯ ಕಟ್ಟುವುದಕ್ಕೆ ಒಂದು ಸನದನ್ನ ಅನುಮತಿಯನ್ನ ಪಡ್ಕೋತಾನೆ. ಈ ಮೂಲಕ 3ನೇ ಯುರೋಪಿಯನ್ ಕಂಪನಿ ಭಾರತದಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ. ಅದಾದ ನಂತರ 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಒಂದು ಸಣ್ಣ ಹಳ್ಳಿಯನ್ನ ಪಡ್ಕೊಂಡು ಮದ್ರಾಸನ್ನ ಪಡ್ಕೋತಾರೆ. ಅಲ್ಲಿ ಸೆಂಟ್ ಜಾರ್ಜ್ ಪೋರ್ಟ್ ಅನ್ನುವಂಥ ಕೋಟೆಯನ್ನ ಫ್ರಾನ್ಸಿಸ್ ಡೇ ಅನ್ನುವಂಥದ್ದು ಕಟ್ತಾನೆ. 1639ರಲ್ಲಿ ಮದ್ರಾಸ್ನಲ್ಲಿ ಸೆಂಟ್ ಜಾರ್ಜ್ ಪೋರ್ಟ್ ಅನ್ನುವಂಥ ಕೋಟೆಯನ್ನ ಫ್ರಾನ್ಸಿಸ್ ಡೇ ಕಟ್ಟುವ ಮೂಲಕ ದಕ್ಷಿಣ ಭಾರತದ ಮದ್ರಾಸ್ನಲ್ಲಿ ಇವರು ವ್ಯಾಪಾರಿ ಕೊಠಡಿ ಕೂಡ ಆರಂಭ ಆಗ್ತದೆ. ಹಾಗೆ 1668ರ ಸಂದರ್ಭದಲ್ಲಿ 2ನೇ ಚಾರ್ಲ್ಸ್ನಿಂದ 10 ಪೌಂಡು ಬಾಡಿಗೆಗೆ ಬಾಂಬೆಯನ್ನು ಕೂಡ ಈಸ್ಟ್ ಇಂಡಿಯಾ ಕಂಪನಿ ಪಡ್ಕೋತದೆ. ಅಂದ್ರೆ ಮೂಲದಲ್ಲಿ ಬಾಂಬೆ ಪೋರ್ಚುಗೀಸ್ದಾಗಿತ್ತು. ಆ ಪೋರ್ಚುಗೀಸರು ಈ 2ನೇ ಜಾರ್ಜನಿಗೆ ಏನು ಮಾಡಿದ್ರು ಅಂತಂದ್ರೆ ಹೆಣ್ಣನ್ನು ಕೊಟ್ಟು ವರದಕ್ಷಿಣೆ ಕೊಟ್ಟಿದ್ರು. ಆ ಜಾರ್ಜ್ ಭಾರತದಲ್ಲಿ ಇರ್ತಕ್ಕಂಥ ಖಾಸಗಿ ಬ್ರಿಟಿಷ್ ಕಂಪನಿಗೆ ಏನು ಮಾಡೋದ ಅಂದ್ರೆ ಬಾಡಿಗೆಗೆ ಬಾಂಬೆಯನ್ನು ಕೊಟ್ಟ. ಆರಂಭದಲ್ಲಿ ಸಣ್ಣ ಮೀನುಗಾರಿಕೆ ಹಳ್ಳಿಯಾಗಿದ್ದಂಥ ಬಾಂಬೆಯನ್ನ ಅತ್ಯುನ್ನತ ವ್ಯಾಪಾರಿ ಒಂದು ಕೋಟೆಯಾಗಿ ಪರಿವರ್ತನೆ ಮಾಡಿದ್ದು ಬ್ರಿಟಿಷರ ಒಂದು ಸಾಧನೆ ಅಂತ ಕೂಡ ಹೇಳ್ಬೋದು. ಅದಾದ ನಂತರ 1690ರ ಸಂದರ್ಭದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿಯ ದಡದ ಮೇಲೆ ಒಂದು 3 ಹಳ್ಳಿಗಳನ್ನು ಕೊಂಡ್ಕೊಳ್ತಾರೆ. ಅವು ಯಾವಪ್ಪ ಅಂದ್ರೆ ಸುತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ. ಸುತನತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಅನ್ನುವಂಥ 3 ಹಳ್ಳಿಗಳನ್ನ ಕೊಂಡ್ಕೊಂಡು ಆ 3 ಹಳ್ಳಿಗಳನ್ನ ಸೇರಿಸಿ ಪೋರ್ಟ್ ವಿಲಿಯಂ ಅನ್ನುವಂಥ ಕೋಟೆಯನ್ನ ಇಲ್ಲಿ ಜಾರ್ಜ್ ಚಾರ್ನಾಕ್ ಅನ್ನುವಂಥವನು ಪೋರ್ಟ್ ವಿಲಿಯಂ ಕೋಟೆಯನ್ನ ಕಟ್ತಾನೆ. ಹೀಗೆ 17ನೇ ಶತಮಾನದ ಕೊನೆಯ ಘಟ್ಟಕ್ಕೆ ಮದ್ರಾಸು, ಬಾಂಬೆ ಮತ್ತು ಕಲ್ಕತ್ತಾ ಈ 3 ಪ್ರದೇಶಗಳನ್ನ ಕಟ್ಟಿದಂತಹ ಬ್ರಿಟಿಷರು 18ನೇ ಶತಮಾನದ ಆದಿಗೆ ಈ 3 ಪ್ರದೇಶಗಳನ್ನ ಪ್ರೆಸಿಡೆನ್ಸಿಯನ್ನಾಗಿ ಮಾಡಿಕೊಂಡು ಕಲ್ಕತ್ತಾವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ತಮ್ಮ ಒಂದು ವ್ಯಾಪಾರವನ್ನ ಅವರು ಮುಂದುವರಿಸಿದ್ರು ಅಂತ ನೋಡಬಹುದು. ಇದಾದ ನಂತರ ಬರತಕ್ಕಂಥ ಮತ್ತೊಂದು ಪ್ರಮುಖ ಯುರೋಪಿಯನ್ ಕಂಪನಿ ಅಂದರೆ ಫ್ರೆಂಚರು ಅಂತ ನೋಡ್ತೀವಿ. 1664ರ ಸಂದರ್ಭದಲ್ಲಿ 14ನೇ ಲೂಯಿ ಮತ್ತು ಆತನ ಅರ್ಥ ಸಚಿವ ಕೋಲ್ಬರ್ಟ್ ಅಂತೇಳಿ ಅವರಿಬ್ಬರಿಂದ ಆರಂಭವಾದಂಥ ಕಂಪನಿಯೇ ಈ ಒಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೋಡ್ತೀವಿ. ಇದು ಸರ್ಕಾರಿ ಒಡೆತನದ ಕಂಪನಿ. ಈ ಕಂಪನಿಯು ಕೂಡ ಭಾರತಕ್ಕೆ ಬರ್ತದೆ. 1668ರಲ್ಲಿ ಫ್ರಾಂಕೋಯಿಸ್ ಕೆರಾನ್ ಅನ್ನುವಂಥವನು 1668ರಲ್ಲಿ ಫ್ರಾಂಕೋಯಿಸ್ ಕೆರಾನ್ ಅನ್ನುವಂಥವನು ಸೂರತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಟೆಯನ್ನ ಕಟ್ಕೋತಾನೆ. ಸೂರತ್ನಲ್ಲಿ ಕೋಟೆ ಕಟ್ಕೊಂಡಾದ ನಂತರ ಮಚಲಿಪಟ್ಟಣ, ಚಂದ್ರನಾಗೂರು, ಮಾಯೆ, ಕಾರೈಕಲ್ಲು, ಕಾಸಿಂ ಬಜಾರ್, ಬಾಲ್ಸೂರ್ ಮುಂತಾದ ಕಡೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರಿ ಮಳಿಗೆಯನ್ನು ಕೂಡ ತೆಗಿತದೆ. ಅದಾದ ನಂತರ 1674ರ ಸಂದರ್ಭದಲ್ಲಿ ವಾಲಿಕೊಂಡಪುರ ಎಂಬ ಸ್ಥಳದ ಅಧಿಕಾರಿಯಿಂದ ಒಂದು ಸಣ್ಣ ಹಳ್ಳಿಯನ್ನು ಪಡ್ಕೊಂಡು ಆ ಹಳ್ಳಿಯನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅದೇ ಹಳ್ಳಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಅದು ಯಾವುದಪ್ಪ ಅಂದರೆ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ನೋಡ್ತೀವಿ ನಾವು. ಹೀಗೆ
4 ಕಂಪನಿಗಳು ಹೆಚ್ಚು ಕಡಿಮೆ 17ನೇ ಶತಮಾನದ ಕೊನೆ ಘಟ್ಟಕ್ಕೆ ಭಾರತಕ್ಕೆ ಬಂದು ಪೋರ್ಚುಗೀಸರು ಗೋವಾವನ್ನು, ಡಚ್ಚರು ಪುಲಿಕಾಟನ್ನು, ಇಂಗ್ಲಿಷರು ಕಲ್ಕತ್ತಾವನ್ನು, ಫ್ರೆಂಚರು ಪಾಂಡಿಚೇರಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ವ್ಯಾಪಾರವನ್ನು ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ 1746ರಲ್ಲಿ ಡೂಪ್ಲೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಗವರ್ನರ್ ಆಗಿ ಬಂದ ನಂತರ ಭಾರತದಲ್ಲಿ ರಾಜಕೀಯ ಹೊಸ ಗಾಳಿಯನ್ನು ನಾವಿಲ್ಲಿ ಕಾಣಬಹುದು. ಅಂದರೆ ಕೇವಲ ವ್ಯಾಪಾರದ ಉದ್ದೇಶ ಇಟ್ಕೊಂಡು ಬಂದಂಥ ಈ ಯುರೋಪಿಯನ್ ಕಂಪನಿಗಳು ನಂತರ ಭಾರತದಲ್ಲಿದ್ದಂಥ ರಾಜಕೀಯ ಅನೈಕ್ಯತೆಯ ಲಾಭವನ್ನು ಪಡ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಭಾರತದ ರಾಜಕೀಯದಲ್ಲಿ, ಮುಖ್ಯವಾಗಿ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಶುರು ಮಾಡಿ ಭಾರತವನ್ನು ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ಬೇಕು ಅನ್ನುವಂಥ ಹುನ್ನಾರವನ್ನು ಆರಂಭ ಮಾಡ್ತವೆ. 18ನೇ ಶತಮಾನದ ಮಧ್ಯದ ಅವಧಿಯಲ್ಲಿ ಆ ಒಂದು ಆರಂಭ ಮಾಡಿದವರು ಯಾರಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಫ್ರೆಂಚರು ಅಂತ ನೋಡ್ತೀವಿ. ಭಾರತದ ರಾಜಕೀಯದಲ್ಲಿ ಮೊದಲ ಬಾರಿಗೆ ಹಸ್ತಕ್ಷೇಪ ಮಾಡಿದ ವ್ಯಕ್ತಿಗಳು ಯಾರಪ್ಪ ಅಂದರೆ ಫ್ರೆಂಚರ್ ಅಂತ ನೋಡ್ತೀವಿ. ಇದನ್ನು ನೋಡಿ ತಮ್ಮ ಅಸ್ತಿತ್ವದ ಸಮಸ್ಯೆ ಬರಬಹುದು ಅಂತ ಹೇಳಿ ಆ ಫ್ರೆಂಚರಿಗೆ ಎದುರಾಳಿಗಳಾಗಿ ನಿಂತು ಭಾರತದ ರಾಜಕೀಯದಲ್ಲಿ ಮತ್ತೊಂದು ಹಸ್ತಕ್ಷೇಪವನ್ನು ಮಾಡೋದಕ್ಕೆ ಶುರು ಮಾಡಿದಂಥವ್ರು ಇಂಗ್ಲಿಷರು. ಹಾಗಾಗಿ ಇವರಿಬ್ಬರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ವೈರಿಗಳಾಗಿದ್ದರು. ಭಾರತದಲ್ಲೂ ಕೂಡ ಇವರಿಬ್ಬರು ವೈರಿಗಳಾಗಿ ಮುಂದುವರೆದು ಪೈಪೋಟಿ ಮಾಡುವುದಕ್ಕೆ ಅಥವಾ ಪೈಪೋಟಿಗೆ ಹಿಡಿದಾಗ ನಡೆದಂಥ ಕದನಗಳೇ ಆಂಗ್ಲೋ ಫ್ರೆಂಚ್ ಕದನಗಳು ಅಥವಾ ಕರ್ನಾಟಿಕ್ ಕದನಗಳು. ಆಂಗ್ಲೋ ಫ್ರೆಂಚ್ ಕದನಗಳು ಅಥವಾ ಕರ್ನಾಟಿಕ್ ಕದನಗಳು ಅನ್ನುವುದನ್ನು ನೋಡ್ತೀವಿ. ಈ ಆಂಗ್ಲೋ ಫ್ರೆಂಚ್ ಕದನಗಳು ಮತ್ತು ಕರ್ನಾಟಿಕ್ ಕದನಗಳು ಭಾರತದ ರಾಜಕೀಯದ ಮುಂದಿನ ಭವಿಷ್ಯದ ನಿರ್ಧಾರವನ್ನು ಮಾಡುವಂಥ ಪ್ರಮುಖ ಅಂಶಗಳಾಗಿದ್ದವು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ಕರ್ನಾಟಿಕ್ ಕದನಗಳಾದ ನಂತರ ಮೈಸೂರು ಆಂಗ್ಲ ಕದನಗಳು, ನೂರಾರು ಕದನಗಳು ಬರ್ತವೆ. ಹಾಗೆ ಪ್ಲಾಸಿ ಕದನ, ಬಕ್ಸಾರ್ ಕದನ ಮುಂತಾದ ಕದನಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇವೆಲ್ಲವೂ ಕೂಡ 10ನೇ ಕ್ಲಾಸಿನ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂಥ ಬೇಸಿಕ್ ಮಾಹಿತಿಗಳು. ಆಲ್ಮೋಸ್ಟ್ ಆಲ್ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಈ ಒಂದು ಅಂಶಗಳು ಬಂದು ಹೋಗೇ ಇರ್ತವೆ. ಹಾಗಾಗಿ ಇವತ್ತು ಭಾರತಕ್ಕೆ ಯುರೋಪಿಯನರ ಆಗಮನದ ಆರಂಭದ 4 ಯುರೋಪಿಯನ್ ಕಂಪನಿಗಳು ಭಾರತಕ್ಕೆ ಹೇಗೆ ಬಂದು ಅನ್ನುವಂಥ ಅಂಶವನ್ನು ಮೊದಲನೇ ಪಾಠದ ಅರ್ಧ ಭಾಗವನ್ನು ಮಾತ್ರ ಚರ್ಚೆ ಮಾಡಿದ್ದೀನಿ. ಇನ್ನುಳಿದ ಭಾಗ ಬ್ರಿಟಿಷರು ಭಾರತದಲ್ಲಿ ಆಧಿಪತ್ಯವನ್ನು ಹೇಗೆ ಸಾಧಿಸಿದ್ರು ಮತ್ತು ಫ್ರೆಂಚರನ್ನು ಹೇಗೆ ಬಗ್ಗಬಡಿದ್ರು ಮತ್ತು ಭಾರತೀಯ ರಾಜಕೀಯವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹೇಗೆ ಇಟ್ಕೊಂಡ್ರು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತೀನಿ. ಈ ಒಂದು ಕ್ಲಾಸಲ್ಲಿ ಪ್ರಮುಖವಾಗಿ ಇಲ್ಲಿ ಅಂಶಗಳನ್ನು ಹೇಳುವುದಾದರೆ ಆಲ್ಮೋಸ್ಟ್ ಆಲ್ PC, PSI, KS ಎಲ್ಲ ಎಕ್ಸಾಮ್ದಲ್ಲೂ ಕೂಡ ಬರ್ತಕ್ಕಂಥ ಆಧುನಿಕ ಭಾರತಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಚರ್ಚೆ ಮಾಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.